ಮತ್ತು ನಮ್ಮ ಹುಡುಗ ತುಂಬಾ ಅಚ್ಚುಕಟ್ಟಾಗಿ ಮಾತಾಡೋದು ಕೆಂಪೇಗೌಡರ ಹಿಸ್ಟ್ರಿ ಬಗ್ಗೆ ನಿಜವಾಗ್ಲೂ ವೆರಿ ಗುಡ್ ಸಬ್ಜೆಕ್ಟ್. ಇದನ್ನ ಯಾಕಪ್ಪ ಅಂದ್ರೆ ಸುಮಾರು 470 ವರ್ಷಗಳ ಮುಂಚೆನೆ ಇವಾಗ ಏನಿದೆ ಸ್ಮಾರ್ಟ್ ಸಿಟಿ ಅಂತ, ಆವಾಗಲೇ ಸ್ಮಾರ್ಟ್ ಸಿಟಿ ಮಾಡಿರುವಂತ ಮೇಧಾವಿ ನಮ್ಮ ಕೆಂಪೇಗೌಡ. ಒಂದು ಊರು ಕಟ್ಟಬೇಕಾದ್ರೆ ಒಂದು ಜಾತಿಗೆ ಸೀಮಿತ ಬೇಡ ಅಂತ 500 ವರ್ಷಕ್ಕೆ 400 ವರ್ಷಕ್ಕೆ ಮುಂಚೆ ಮಾತಾಡೋ ಒಂದು ಸಬ್ಜೆಕ್ಟ್ ಇದು. ಒಂದು ಜಾತಿಗೆ ಸೀಮಿತ ಬೇಡ ಅಂತ ಎಲ್ಲಾ ಜಾತಿಯವರಿಗೆ ಒಂದೊಂದು ಜಾಗ ಮಾಡಿ ವ್ಯಾಪಾರಕ್ಕೆ ಅಂತ ಹೇಳಿ ಎಲ್ಲ ಕಂಪ್ಲೀಟ್ ಆಗಿ ಇನ್ಕ್ಲೂಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಏನೇ ಆಗ್ಬೋದು, ಎಲ್ಲ ಒಕ್ಕಲ್ತನ ಬಿಟ್ಟು ಎಲ್ಲದಕ್ಕೂ ಆಸ್ಪದ ಕೊಟ್ಟಿರುವಂತ ಮಹಾನುಭಾವ ನಮ್ಮ ಕೆಂಪೇಗೌಡರು. ಕೆಂಪೇಗೌಡ ಬಗ್ಗೆ ಮಾತಾಡ್ಬೇಕಾದ್ರೆ ಎಷ್ಟು ಬೇಕಾದ್ರೆ ಮಾತಾಡ್ಬೋದು. ನಾವು ಒಂದೇ ಒಂದು ಹೇಳ್ತೀನಿ, ಯಾಕಪ್ಪ ಅಂದ್ರೆ ಕೆಂಪೇಗೌಡರ ಆದರ್ಶವನ್ನ ಕಾಪಾಡ್ಕೊಂಡಂತ ಪರಿಸ್ಥಿತಿ ಅಂತ ನಮ್ಮ ಹೇಳ್ತಾ ಇದ್ದಾರೆ. ಸೊ ವೆರಿ ಗುಡ್, ಅಕ್ಷಯ ಒನ್ವೇ ತುಂಬಾ ಚೆನ್ನಾಗಿದೆ. ಆವಾಗೇನೆ ನೋಡಿ ವಾಟರ್ ಟ್ಯಾಂಕ್ಸ್ ಹೇಗೆ ಮಾಡಿದ್ದಾರೆ ಅಂದ್ರೆ ಆಮೇಲೆ ವಿಶ್ವೇಶ್ವರ ಅದನ್ನ ಫಾಲೋ ಮಾಡೋದು, ಫಿಲ್ ಅಂಡ್ ಫ್ಲೋ ಅಂತ. ಒಂದು ಕೆರೆ ತುಂಬಿದ್ರೆ ಇನ್ನೊಂದು ಕೆರೆಗೆ ಹೋಗ್ಬೇಕು ಅಂತ ಆ ತರ ಮಾಡ್ಕೊಂಡಂತ ಮಹಾನುಭಾವ ನಮ್ಮ ಕೆಂಪೇಗೌಡ. ಅವರ ವಂಶದಲ್ಲಿ ಹುಟ್ಟಿದ್ದಕ್ಕೆ ನಾವೆಲ್ಲ ಧನ್ಯರು. ಯಾಕಂದ್ರೆ ಆ ಸಬ್ಜೆಕ್ಟ್ ಇವಾಗ ಎಲ್ಲ ಮಾತಾಡಿದ್ದಾರೆ. ಒಂದು ಹೇಳ್ತೀನಿ ನಾನು, ನಮ್ಮ ಯಂಗ್ಸ್ಟರ್ಸ್ಗೆ 517ನೇ ಫಂಕ್ಷನ್ ಅನ್ನ ತುಂಬಾ ಅದ್ಭುತ ಮಾಡ್ಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ಏನು ಇವತ್ತು 17th ನೆಕ್ಸ್ಟ್ ಮಂತ್ ಮಹಾಸ್ವಾಮಿಗಳು ಉಳಿಕೋಟೆಗೆ ಬರ್ತಾ ಇದ್ದಾರೆ. ಅಲ್ಲಿ ನೋಡಿ ಕರ್ನಾಟಕಕ್ಕೆ ಸೀಮಿತ ಅಂತ ಇಲ್ಲ ಅಂತ ಒಂದೇ ಒಂದು ಉದಾಹರಣೆ ಕಂಚಿ ಬಂದು ಹೇಳಿದ್ದಕ್ಕೆ, ಅದಕ್ಕೆ ಇವಾಗ ಆಂಧ್ರ ಪ್ರದೇಶದಲ್ಲಿ ಇಲ್ಲಿನ ನಮ್ಮ ಉಳಿಕೋಟೆ 23 ಕಿಲೋಮೀಟರ್ ಅಲ್ಲಿ ಒಂದು ಕಂಚಿನ ಪತ್ರ ರೆಡಿ ಮಾಡಿದ್ದಾರೆ. ಅದು ಉದ್ಘಾಟನೆಗೆ ನಮ್ಮ ಶ್ರೀ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವತ್ತು ಮಾತಾಡೋದು ಹೇಳಿದ್ದಾರೆ ಡೇಟ್ ಎಲ್ಲ ನನ್ನ ಲೆಕ್ಕ ಬೇಕಾದ 27 ಅನ್ಕೊಂಡಿದ್ದೀವಿ ನಾವು. ನಾನು ಅನ್ಕೊಂಡು ಆಗಲ್ಲ, ಸ್ವಾಮಿಗಳು ಹಂಗೋಗ್ಬೇಕು. ನಮ್ಮ ಕಮಿಟಿ ಎಲ್ಲ ಹುಡುಗರೆಲ್ಲ ಇಂಪಾರ್ಟೆಂಟ್ ಯಂಗ್ಸ್ಟರ್ಸ್ಗೆಲ್ಲ ಒಂದು ಪಟ್ಟಿ ಮಾಡಿದ್ದೀವಿ ನಾವು. ಆ ಯಂಗ್ಸ್ಟರ್ಸ್ಗೆಲ್ಲ ಕಂಪ್ಲೀಟ್ ಕೂತ್ ಮಾತಾಡ್ಕೊಂಡು 28-7 ಅನ್ಕೊಂಡಿದ್ದೀವಿ ನಾವು. ತುಂಬಾ ಶಿಸ್ತುಬದ್ಧ ಮಾಡ್ಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ಅಲ್ಲಲ್ಲ ಸ್ವಾಮಿಗೆ ಬರೋದಪ್ಪ, ಅದಲ್ಲೇ ಅಲ್ಲಪ್ಪ ಇದು ಸ್ವಾಮಿಗೆ ಬರ್ತಾರೆ 26-27 ಒಂದ್ ದಿವಸ ಪ್ಲಸ್. ಯಾಕಂದ್ರೆ ನಾವು ಫಿಕ್ಸ್ ಮಾಡಕ್ ಆಗಲ್ವಲ್ಲ, ಸ್ವಾಮಿಗೆಲ್ಲ ನಾವು ಅದಕ್ಕೆ ಫಿಕ್ಸ್ ಮಾಡ್ಕೋಬೋದಾಗಿತ್ತು. ಮಹಾಸ್ವಾಮಿ ಕರೆಸಬೇಕು ಅಂತ ಉದ್ದೇಶದಲ್ಲಿ ನಾವು ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ. ಇವತ್ತು 3 ಕೋಟಿ ಮೀಟರ್ ನೋಡಿದ್ರೆ ಹುಡುಗರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ. ನಾನು ಫಸ್ಟ್ ಪಾಯಿಂಟ್ ನಮ್ಮ ಯಂಗ್ಸ್ಟರ್ಸ್ಗೆ ಎಲ್ಲರೂ ಒಂದೊಂದು ಕೀ ಮಾತು ಏನಪ್ಪಾ ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ತಾಲೂಕೆಲ್ಲ ನಾವು ಟೂರ್ ಮಾಡ್ತೇವೆ, ಶಿಸ್ತುಬದ್ಧವಾಗಿ ನಡ್ಕೊಂಡು ಹೋಗೋಣ. ಯಾಕಪ್ಪ ಅಂದ್ರೆ ಇವತ್ತು ನೋಡಿ ಲಾಸ್ಟ್ ಟೈಮು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಇವತ್ತು ಎಂಟೈರ್ ತಾಲೂಕ್ ಅಫಿಷಿಯಲ್ಸ್ ದ ಕನ್ಕ್ಲೂಡ್ ಎಲ್ಲೇ ಡಿಸ್ಟರ್ಬ್ ಆಗಬಾರ್ದು ಅಂತ ಅದನ್ನ ನೀಟಾಗಿ ಮಾಡ್ಕೊಂಡು ಹೋಗಿದ್ದಂತ ತಹಶೀಲ್ದಾರ್ ಇದ್ದಾರೆ. ಆಮೇಲೆ BO ಮಾತಾಡ್ತಾ ಇದ್ರು, ಮಾತಾಡಕ್ಕೆ ಇಂಪಾರ್ಟೆಂಟ್ ಫಸ್ಟ್ ಕೆಲಸ ಮಾಡಬೇಕು. ಕೆಲಸ ಮಾಡಿದ ಮೇಲೆ ಯು ವಾಂಟ್ ಟು ಗಿವ್ ಎ ಬ್ಯೂಟಿಫುಲ್ ಆನ್ಸರ್ ಫಾರ್ ದಿ ಲೀಡರ್ಸ್. ನೀವು ವಾಟ್ಸ್ ದ ಮೀನಿಂಗ್ ಆಫ್ ದಟ್? ಏನಿಲ್ಲ, ಇದು ಮನೆ ಮೇಲೆ ಹೋಗಂಗಿಲ್ಲ. ಇವರು ಫೆಸಿಲಿಟಿ ಫೋನ್ಸ್ ಇದೆ, ನೀವು CRPF ಲೀಡರ್ಸ್ ಇದೆ, ವೆಲ್ಕಮ್ ಟು ಕಾಲ್ ಮೀಟಿಂಗ್ ವಿತಿನ್ 2 days ಮೀಟಿಂಗ್ ಕೊಡ್ಬೋದಾಗಿತ್ತು ಮೆಸೇಜ್. ಇಟ್ಸ್ ನಾಟ್ ಬಿಗ್ ಟಾಸ್ಕ್. ನಮ್ಮ ರಾಷ್ಟ್ರ ಹೇಳಿದ ಕೆಂಪೇಗೌಡ ಬಿಲಾಂಗ್ಸ್ ಟು ಆಲ್ ದ ಕಮ್ಯುನಿಟಿ. ನಿಮ್ಗೂ ನಮಗೂ ಅಲ್ಲ, ಅವ್ರ ಕೆಂಪೇಗೌಡ ಹುಟ್ಟಿದ್ದು ಅಷ್ಟೇ ನಾವು ದೊಡ್ಡದಷ್ಟೇ ಇವಾಗ. ಬಟ್ ಈಸ್ ಮೆಂಟ್ ಫಾರ್ ಆಲ್ ದಿ ಕಮ್ಯುನಿಟೀಸ್. ಒಬ್ಬ ಜವಾಬ್ದಾರಿ ವ್ಯಕ್ತಿ ನೀವು. ಯಾಕಂದ್ರೆ ಎಸ್ಟೇಟ್ ಆಗ್ತಾರೆ, ಅದಕ್ಕಿಂತ ಜಾಸ್ತಿ ಮಾತಾಡಕ್ಕೆ ಹೋಗ್ತಾರ. ಡೋಂಟ್ ರಿಪೀಟ್ ಇಟ್ ಅಗೈನ್. ಎಲ್ಲ ಆಫೀಸರ್ಸ್ಗೂ ದಯವಿಟ್ಟು ಹೇಳ್ತಾ ಇದ್ದೆ ನಾನು, ನಿಮ್ಮ ಕರ್ತವ್ಯ ಮಾಡಿ, ತಪ್ಪೇನಿಲ್ಲ. ಮೊದಲಾದ್ರೆ ಪೇಪರ್ ಪೆನ್ನು ಕಷ್ಟ ಬರೀಬೇಕು, ಏನಿಲ್ಲ, ಮ್ಯಾಟರ್ ಆಫ್ ಸೆಕೆಂಡ್ಸ್. ಫೋನ್ ತಗೊಂಡು ಆಯ್ತು ಹೋಯ್ತಲ್ಲ ಕತೆ. ಇದಕ್ಕೆಲ್ಲ ದವಸವಾಗಿ ಕೊಡ್ಬೇಕಾಗಿತ್ತ ಇನ್ ಫ್ರಂಟ್ ಆಫ್ ಆಲ್ ದಿ ತಾಲೂಕ್ ಆಫೀಸರ್ಸ್? ಇಟ್ಸ್ ನಾಟ್ ಎಟ್ ಆಲ್ ಫೈನ್. ಹಂಗಾಗಿ ನೆಕ್ಸ್ಟ್ ರಿಪೀಟ್ ಆಗಬಾರ್ದು. ಒಂದು ಸಣ್ಣ ಒಂದು ಜಸ್ಟ್ ಒಂದು ಆಟೋಮತ್ ಮಿಸ್ಟೇಕ್ ಇತ್ತು, ಟೋಟಲ್ ರೆಕ್ಟಿಫೈಡ್. ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ನಾವು
ಹೆಂಗಿದೆ ಬ್ಯೂಟಿಫುಲ್ ಆಗಿದೆ. ಇದಕ್ಕೆಲ್ಲ ನನಗೆ ಸಣ್ಣದು ಒಂದು ಅಫಿಷಿಯಲ್ಸ್ ಆಯ್ತು, ಅದು ಕಾಸು ಕೊಡಬಾರ್ದು ದಯವಿಟ್ಟು ಎಲ್ಲ ಅಫಿಷಿಯಲ್ಸ್ಗೆ ಮಾತು. ಯಾಕಂದ್ರೆ ನಿಮ್ಮ ಅಫಿಷಿಯಲ್ಸ್ ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಬೇಕಾದ್ರೆ, ಯಾಕಂದ್ರೆ ಶಾಸಕರು ಹೇಳಿದ್ದಾರೆ ನಾನು ಇದನ್ನು ತೆಗಿತೀನಿ ಅಂತ. ಅದಕ್ಕಿಂತ ಮುಂಚೆನೆ ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ಪ್ಲಾನ್ ಮಾಡಿದ್ದೀವಿ, ಒಂದು ಕಮಿಟಿ ಮೆಂಬರ್ಸ್ಗೂ ಒಂದು ಪ್ಲಾನ್ ಮಾಡಿದ್ದೀವಿ, ಯೂತ್ಸ್ಗೆಲ್ಲ ಕಂಪ್ಲೀಟ್ ಮಾಡಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಅವೆಲ್ಲ ಕಂಪ್ಲೀಟ್ ಇನ್ನು ವಿತ್ ಫೋಟೋಸ್ ಇನ್ನು ಕಳಿಸ್ಕೊಂಡು ಹೆಂಗೆ ರಿಜಿಸ್ಟ್ರೇಷನ್ ಕೊಡಬೇಕು ಕೊಟ್ಟು, ಯಾಕಂದ್ರೆ ನಮ್ಗೆ ಇಂಪಾರ್ಟೆಂಟ್ ಇನ್ನೆಲ್ಲ ನೆಕ್ಸ್ಟ್ ಉಳಿದೆವು ಅವ್ರಿಗೆ ನಾವು ತಯಾರಿ ಕೊಡ್ಬೇಕು ಹೆಂಗ್ ಮಾಡಬೇಕು ಅಂತ. ಯಾಕಂದ್ರೆ ನಮ್ಮ ಸಮುದಾಯ ಇಡೀ ಹಳ್ಳಿಗೆ, ಯಾವುದೇ ಹಳ್ಳಿಗೆ ಹೋಗ್ಲಿ ಗೌಡ ಸಮುದಾಯ ಅಂತಾರೆ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವ ಜವಾಬ್ದಾರಿ ಎಸ್ಪೆಷಲಿ ನಮ್ಮ ಹುಡುಗರಿಗೆ ಇರ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡಕ್ಕೆ ಶಾಸಕರು ಒಪ್ಕೊಂಡಿದ್ದಾರೆ, ಸೋಮವಾರ ಮಂಜುನಾಥ್ ಅವರು. ಹಂಗಾಗಿ ನೆಕ್ಸ್ಟ್ ನಾವು ನನ್ನ ಲೆಕ್ಕ ಪ್ರಕಾರ ಅವಾಗ ಹೇಳ್ದಂಗೆ ಡೇಟ್ ಫಿಕ್ಸ್ ಆಗುತ್ತೆ. ಎಲ್ಲ ನೂಕರ ಕಾನೂನು ವಿಲೇಜ್ ಅಲ್ಲಿ ಎಲ್ಲ ಕಂಪ್ಲೀಟ್ ತಾಲೂಕಲ್ಲೆಲ್ಲ ನಾವು ಆದಷ್ಟು ಪ್ರೂವ್ ಮಾಡ್ತೇವೆ. ದೊಡ್ಡವರನ್ನ ಚಿಕ್ಕವರನ್ನ ಎಸ್ಪೆಷಲಿ ಹುಡುಗರೆಲ್ಲ ಬಂದು ಒಗ್ಗೂಡಿಸಿ ಹೆಂಗೆ ಮಾಡಬೇಕು, ನಾಜೂಕಾಗಿ ಮಾಡಲಿಕ್ಕೆ ಅದು ಇಂಪಾರ್ಟೆಂಟ್. ನಾಜೂಕ್ ಇರ್ಬೇಕು. ನಮ್ಮ ಪಾರ್ಟಿ ನಮ್ಮ ಫಂಕ್ಷನ್ ಆದ್ಮೇಲೆ ಜನ ಅನ್ಕೋಬೇಕು ನೋಡಪ್ಪ ನೀಟಾಗಿ ಮಾಡ್ಕೊಂಡು ಹೋಗಿದ್ದೇವೆ, ಇದು ಅವ್ರ ಸಂಪ್ರದಾಯ ಅಂತ ಗೊತ್ತಾಗಬೇಕು. ಅದಕ್ಕೆ ಕಂಪ್ಲೀಟವಾಗಿ ನಮ್ಮ ಹುಡುಗರು ಅದಕ್ಕೆ ಸಹಾಯ ಮಾಡಬೇಕು. ಯಾಕಪ್ಪ ಅಂದ್ರೆ ಇಷ್ಟೆಲ್ಲ ಮಾಡಿದ್ವಿ ನಾವು. ನಮ್ಮ ಹುಡುಗ ಹೇಳ್ತಾರೆ ಆವಾಗಲೇ ಎಸ್ 18 ಆಗ್ಬೋದು, ಅದಕ್ಕೆ ಮುಂಚೆ ಮಾಡಿದ್ವಿ ನಾವು. ಎಲ್ಲೋ ಒಂದೇ ಒಂದು ಸಣ್ಣ ಇದು ಆಗಿಲ್ಲ. ನಾನು ಲಾಸ್ಟ್ ಟೈಮ್ ಮಾತಾಡಿದೆ. ನೆಕ್ಸ್ಟು ಅಷ್ಟೇ ನಮ್ಮ ಕಾರ್ಯಕ್ರಮ ನೋಡಿ ಇನ್ನೊಬ್ಬರು ಅದೇ ನಿಂಗೆ ಮಾಡಬೇಕು. ಅದಕ್ಕೆ ನಾವು ಪೂರ್ವಕವಾಗಿ ಎಲ್ಲ ಕಮ್ಯುನಿಟಿ ಅಧ್ಯಕ್ಷರನ್ನ ಕರೆಸ್ಕೊಂಡು ಅವ್ರ ಸಲಹೆ ತಗೊಳ್ತೀವಿ ನಾವು. ಯಾಕಂದ್ರೆ ಕೆಂಪೇಗೌಡರು ಅವ್ರ ಜಾತಿ ನಾವು ಹುಟ್ಟಿದ್ದೀವಿ. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲರಿಗೂ ಸೀಮಿತವಾದ ನಾಯಕರು. ಅದಕ್ಕೆ ಅವ್ರನ್ನ ಮೀಟಿಂಗ್ ಮಾಡಿ ಶಿಸ್ತುಬದ್ಧ ಮಾಡ್ಬೇಕಂತ ಹೇಳ್ಬಿಟ್ಟು, ಏನು ಇವಾಗ ಈ ಆಚರಣಾ ಸಂಘ ಅಧ್ಯಕ್ಷರು ಹಾಗೂ ನಮ್ಮ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು, ನಿಮ್ಮ ಸಹಕಾರ ಬೇಕು. ಅಟ್ ದ ಸೇಮ್ ಟೈಮ್ ಆಲ್ ದ ಅಫ್ಸೇಸ್ ಬಿಲಾಂಗ್ಸ್ ಟು ದ ತಾಲೂಕು. ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಸಹಾಯನ ಬೇಕು. ಎಸ್ಪೆಷಲಿ ಯಾಕಪ್ಪ ನಾವು ಫೋಟೋ ಹಾಕ್ಬೇಕು ಅಂದ್ರೆ ಇಲ್ಲಿ ಫೋಟೋ ಹಾಕ್ಬೇಕು ಅಂತ ಆಗೋಗಲ್ಲ. ಇದಾದ ಹುಡುಗ ಸ್ಕೂಲಲ್ಲಿ ಏನು ಫೋಟೋ ಕೇಳಬೇಕು, ಮಿನಿಮಮ್ 2 to 3 minutes ಅವ್ರ ಬಗ್ಗೆ ಕೊಡ್ಬೇಕು ಮೆಸೇಜ್ ಯಂಗ್ಸ್ಟರ್ಸ್ಗೆ, ಇಂಥ ಮಹಾನ್ ಭಾವ ಅಂತ. ಅವಾಗ ಏನಾಗುತ್ತೆ 5% ಅದು ಹೋಗುತ್ತೆ ತಲೆಗೆ. ಈಗ ಯಾಕಂದ್ರೆ ಇಂಪಾರ್ಟೆಂಟ್ ನೀವು ಯಾವುದೇ ಸ್ಕೂಲ್ ಮಾಸ್ಟರ್ಸ್ ಹೇಳ್ಬಿಟ್ರೆ ಮಾಸ್ಟರ್ಶಿಪ್ ಅಂತಾರೆ ಎಲ್ಲ ಮಾಡ್ತಾರೆ. ಅದೇ ಸತ್ಯ ಬೇಡ, ನಾನು ಇಲ್ಲಿ ಬೇಡ ಮೈಕ್ ಇದೆ. ಏನಾಗುತ್ತೆ ಸ್ಟೂಡೆಂಟ್ಸ್ಗೆ ಮನವೊಲಿಸ್ಬೇಕಾದ್ರೆ ನೀವೇ ಇಂಪಾರ್ಟೆಂಟ್. ಅದು ಸಣ್ಣ ಕೆಲಸ 5 ನಿಮಿಷ ನಾವು ಇದು ಮಾಡ್ತೀವಿ. ನ್ಯಾಷನಲ್ ಅಂತ ಮಾಡ್ಬೇಕು ಒಂದು 5 ನಿಮಿಷ ಮಾತಾಡ್ಬಿಟ್ರೆ, ಇವತ್ತು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಒಂದು 5 ನಿಮಿಷ ಅಷ್ಟೇ. ಇಂಥ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ ವಿಧಾನಸೌಧ ಇವತ್ತಿದೆ ಈಗ ಹೇಳ್ಬಿಟ್ಟು 5 ಸಾಕು. ಪಾಠ ಮಾಡಬೇಡಿ, 5 ನಿಮಿಷ ಮಾತಾಡಿ. ಎಸ್ ಅದು ಮಾಡಿ ಅವ ಇಲ್ಲಿ ಮಾಡ್ಬೇಕಾಗಿತ್ತು. ಓಕೆ, ಅದು ನಾಟ್ ರಿಪೀಟ್ ಇಟ್ ಅಗೈನ್. ಹಂಗಾಗಿ ದಯವಿಟ್ಟು ಎಲ್ಲ ನಮ್ಮ ಕುಲ ಬಾಂಧವರಿಗೆ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ, ಎಲ್ಲ ಕಿರಿಯರಿಗೆ ಒಂದೇ ಒಂದು ಮಾತಾಡಪ್ಪ, ದಯವಿಟ್ಟು ಶಿಸ್ತುಬದ್ಧವಾಗಿ ಮಾಡೋಣ ಅಂತ ನಿಮ್ಮ ವಾಹಿನಿ ಮುಖ ಅಂತ ಹೇಳ್ತಾ ಇದ್ದೆ ನಾನು. ಡೇಟು 26, 27 ವಿತಿನ್ 3-4 10 ದಿವಸ ಒಳಗೆ ನಾನು ಅನೌನ್ಸ್ ಮಾಡ್ತೀನಿ, ಪಕ್ಕಾ ಡೇಟ್. ಥ್ಯಾಂಕ್ ಯು.